ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. 35 ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿಯನ್ನ ಕೊಪ್ಪಳದ ಸುತ್ತಮುತ್ತಲಿನ ರೈತರು ನಡೆಸ್ತಾ ಇದ್ದಾರೆ. ರಾಜಕೀಯವಾದಂಥ ಒಂದು ಪಿತೂರಿ, ಷಡ್ಯಂತ್ರ, ಸುಳ್ಳು ಅಪವಾದಗಳು. ಕೆಲಸ ಇರಲಾರ್ದಕ್ಕಂಥವ್ರು 20 ವರ್ಷವರೆಗೆ ಸಮಸ್ಯೆ ಆಗಿರೋದು ನಮಗೆ, ಭೂಮಿ ಕಳೆದುಕೊಂಡವ್ರು ನಾವು, ಸಮಸ್ಯೆ ಆಗಿರೋದು ನಮಗೆ. ಧೂಳು ಬರ್ತಕ್ಕಂಥ ಕಂಪನಿಗಳ ವಿರುದ್ಧ ಹೋರಾಟ ಮಾಡಿ ಅದನ್ನು ಬಂದ್ ಮಾಡಿಸಿ. ಈಗ ಕೊಪ್ಪಳದಲ್ಲಿ ಕರ್ನಾಟಕ ಸರ್ಕಾರದ ಆಡಳಿತ ನಡೆಸ್ತಾ ಇದ್ದೇನೆ ಇಲ್ಲ, ಎಲ್ಲಿದೆ ಸರ್ಕಾರ? ಇದೆಯಾ ಇಲ್ಲ ಕರ್ನಾಟಕದಲ್ಲಿ? ಸರ್ಕಾರ ನಮಗೆ ಕಿವಿಗೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಗೌರ್ಮೆಂಟ್ಗೆ ಹೋಗಿದ್ದಿಲ್ಲ, ಅಕ್ವರಿ ಮಾಡಿ ಹೊಲ ಕಸ್ಕೊಂಡ್ರು. ಮೈತ್ರಿ ಸರ್ಕಾರ ಇದ್ದಾಗ ಈ ಸರ್ಕಾರ ಐತಿ, ಇವ್ರು ಯಾರು ಇದು ಮಾಡ್ಬೇಕಾ? ನೀವೇನೋ ಮಾಡ್ಕೊಂತ ನಮ್ಗೆ ತೊಂದರೆ ಕೊಡ್ತಾರಲ್ರಿ, ನಮ್ಗೆ ಕೊಡ್ರಲ್ಲ. ಆಯ್ತು, ಫ್ಯಾಕ್ಟ್ರಿ ಹಾಕ್ಲ, ನಮ್ಮ ಜಮೀನು ನಮಗೆ ಬಿಟ್ಬಿಡ್ರಿ. ಇಲ್ಲಿನ ರೈತರ ಆಗ್ರಹ BSPL ಕಾರ್ಖಾನೆ ಸ್ಥಾಪಿಸಿ, ಇಲ್ಲವಾದರೆ ಸರ್ಕಾರಿ ನೌಕರಿ ಕೊಡಿ ಎನ್ನುವುದು. ಫಸ್ಟ್ ಆಫ್ ಆಲ್ ಪ್ಲಾಂಟ್ ಇಲ್ಲ, ಪ್ಲಾಂಟ್ ಆದ್ರೆ ಕೆಲಸ ಕೊಡ್ತೀವಿ ನಾವು, ಇಲ್ಲಪ್ಪ ಅಂದ್ರೆ ಕೆಲಸ ಆಗಲ್ಲ ಅಂತ ಹೇಳ್ತಾರೆ. ಸರಿ, ಸುಮಾರು 2 ವರ್ಷ ಆಯ್ತು ನಾವು ಕೆಲಸ ಕಲ್ದಾಡ ಕುಂತೀವಾಗ, ನನಗೆ ಉದ್ಯೋಗ ಇಲ್ಲ, ಏನೇನಿಲ್ಲ, ಆ ಥರ ಪರಿಸ್ಥಿತಿ ಆಗ್ಬಿಡುತ್ತೆ. ನಮ್ಮ ಜಮೀನಿನ ಕಿತ್ಕೊಂಡ್ರೆ ಆ ಉದ್ದೇಶ ಹಿಡ್ಕೊಂಡು BSPL ಬೋರ್ಡಾಟ್ ಕಂಪ್ನಿ ಸ್ಥಾಪನೆ ಮಾಡಲೇಬೇಕು. ನಿಮ್ಮ ಲ್ಯಾಂಡಲ್ಲಿ ಹೋಗ್ಬಿಟ್ಟು ನೀವು ಕುಂದ್ರಿ, ನಾವು ಸರಿಯಾಗಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು ಅಂದಿನ ಜಿಲ್ಲಾಧಿಕಾರಿಗಳು. ಬೆಳಗ್ಗೆ ಹೋಗಿ ನಾವು ಲ್ಯಾಂಡ್ ಮೇಲೆ ಕುಂತ್ಕೊಂಡ್ವಿ, ಆದ್ರೂ ಕೂಡ ಯಾವ ಜಿಲ್ಲಾಧಿಕಾರಿಗಳು ಬರಲಿಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ರು ಕೂಡ ಕಾರ್ಖಾನೆ ವಿಸ್ತರಣೆಯನ್ನ ಮಾಡ್ತಾ ಇಲ್ಲ. ಸಂವಿಧಾನಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ, ಇದು ಸರಿಯಲ್ಲ. ಈ ಸರ್ಕಾರದವರು ಇಲ್ಲಿವರೆಗೂ ಯಾವುದೇ ತರ ನಮ್ಮ ಆಶಾ ಆಕಾಂಕ್ಷೆಗಳಿಗೆ ಮಣ್ಣು ಎರಚಿಬಿಟ್ರ. ತಮ್ಮ ರಾಜಕೀಯಗೋಸ್ಕರ ಇದು ಮಾಡ್ತದಾರ ಹೊರತು ಈ ಜನರಿಗೋಸ್ಕರ ಇವ್ರು ಮಾಡ್ತಾ ಇಲ್ಲ. ವಾಪಸ್ ನಿಮಗೆ ಕೊಡಿಸ್ತೀವಿ ಅಂತಂದು ಹೇಳ್ತಾರೆ. KDBಯಿಂದ ಅಕ್ವರಿ ಅಂತ ಭೂಮಿ ಕೊಡಿಸಿದ್ದು ಎಲ್ಲರ ನಿದರ್ಶನ ಇದ್ರೆ ಅವ್ರು ನಮಗೆ ತಮ್ಮನ್ನು ತೋರಿಸ್ಬೇಕು. ನಾವು ಯುವಕರೆಲ್ಲ ಅಭಿವೃದ್ಧಿ ಆಗ್ಬೇಕಪ್ಪ ಅಂದ್ರೆ ಅಂಥ ಕಾರ್ಖಾನೆಗಳು ನಮ್ಗೆ ಹೆಚ್ಚು ಅವಶ್ಯಕತೆ ಅದ ಸರ. ಹಾಗಾಗಿ ಅಂಥ ಕಾರ್ಖಾನೆಗಳು ನಮಗೆ ಬೇಕು. ಫ್ಯಾಮಿಲಿ ಎಲ್ಲ ಬೆಳೀತಪ್ಪ ಅಂದ್ರೆ ನಮ್ಮ ಕೊಪ್ಪಳ ಬೆಳೀತೆ, ಕೊಪ್ಪಳ ಎಲ್ಲ ಬೆಳೀತಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗುತ್ತೆ. ಉತ್ತರ ಕರ್ನಾಟಕ ಅಭಿವೃದ್ಧಿ ಆದರೆ ಕರ್ನಾಟಕ ಅಭಿವೃದ್ಧಿ, ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ. ಸ್ಥಳೀಯ ಸಚಿವರಿಗೂ ಕೂಡ ನಾವು ಹೇಳೋದಿಷ್ಟೇ, ಕೊಪ್ಪಳದಲ್ಲಿ ಸ್ಥಾಪಿಸಲು ಉದ್ದೇಶಿಸಿರುವ ಬಲ್ಡೋಟಾ ಸ್ಟೀಲ್ ಅಂಡ್ ಪವರ್ ಲಿಮಿಟೆಡ್ ಕೈಗಾರಿಕೆ ಅತ್ಯಾಧುನಿಕ ಇಂಟಿಗ್ರೇಟೆಡ್ ಸ್ಟೀಲ್ ಪ್ಲಾಂಟ್ ಇದಾಗಿದ್ದು, ರಾಜ್ಯದ ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಗದ ಕೈಗಾರಿಕಾ ಕ್ರಾಂತಿಗೆ ಈ ತರಹದ ಬೃಹತ್ ಕೈಗಾರಿಕೆಗಳು ಮುನ್ನುಡಿ ಬರೆಯಲು ಸಜ್ಜಾಗಿವೆ. ಇಂತಹ ಕೈಗಾರಿಕೆಗಳಿಂದ ಸಾವಿರಾರು ಉದ್ಯೋಗಗಳು ದೊರೆಯಲಿದ್ದು ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೊಪ್ಪಳ ಮತ್ತು ಸುತ್ತಮುತ್ತಲಿನ ಭಾಗದ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ ನಾಂದಿಯಾಗಲಿದೆ. ಈಗಾಗಲೇ ಕೊಪ್ಪಳದ ಹಲ್ವರ್ತಿಯಲ್ಲಿ 1.2 MTPA ಪೆಲೆಟ್ ಪ್ಲಾಂಟ್ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಅದೇ ರೀತಿ 54,000 ಕೋಟಿ ರೂಪಾಯಿಗಳ ಬಂಡವಾಳದ ಹೂಡಿಕೆಯೊಂದಿಗೆ ಸಮಗ್ರ ಉಕ್ಕು ಸ್ಥಾವರ ಬಲ್ಡೋಟಾ ಸ್ಟೀಲ್ ಅಂಡ್ ಪವರ್ ಲಿಮಿಟೆಡ್ ಹೆಸರಲ್ಲಿ ಸ್ಥಾಪಿಸಲು ಮುಂದಾಗುತ್ತಿದೆ. ಈ ಕೈಗಾರಿಕೆ ಪ್ರಾರಂಭವಾಗಲು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಮತ್ತು ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ವಿಳಂಬ ನೀತಿಯನ್ನ ಧೋರುತ್ತಿದ್ದು, ಇಲ್ಲಿನ ರೈತರು ಈ ವಿಳಂಬ ನೀತಿಯಿಂದ ಬೇಸತ್ತಿದ್ದು ಕಳೆದ 35 ದಿನಗಳಿಂದ ತಹಶೀಲ್ದಾರ್ ಕಚೇರಿಯ ಮುಂದೆ ಧರಣಿ ಕೂತಿರುವ ರೈತರು ನಮಗೆ BSPL ಕಾರ್ಖಾನೆ ಬೇಕೇ ಬೇಕು ಎನ್ನುವ ಹೋರಾಟ ನಡೆಸುತ್ತಿದ್ದಾರೆ. BSPL ಕಾರ್ಖಾನೆ ವಿಸ್ತರಣೆ ಆಗದಿದ್ರೆ ಈ ಜಾಗವನ್ನು ಬಿಟ್ಟು ಕದಲುವುದಿಲ್ಲ. BSPL ಸ್ಥಾಪಿಸಿಲ್ಲವೇ ಸರ್ಕಾರಿ ನೌಕರಿ ಕೊಡಿ. BSPL ಸ್ಥಾಪಿಸಿಲ್ಲವೇ ಸರ್ಕಾರಿ ನೌಕರಿ ಕೊಡಿ. ನ್ಯಾಯ ಬೇಕು, ಎಲ್ಲಿವರೆಗೂ ಹೋರಾಟ, BSPL ಕಾರ್ಖಾನೆ ವಿಸ್ತರಣೆ ಆಗದಿದ್ರೆ ಈ ಜಾಗವನ್ನು ಬಿಟ್ಟು ಕದಲುವುದಿಲ್ಲ. 35 ದಿನ ಗತಿಸಿರುವ ಸ್ಥಳೀಯ ಶಾಸಕರು, ಸಚಿವರು, ಸಂಸದರು ಪತ್ತನೆ ಇಲ್ಲ. ಎಲ್ಲಿದ್ದೀರಾ? ಸ್ಥಾಪಿಸಿ BSPL ಸ್ಥಾಪಿಸಿಲ್ಲವೇ ಸರ್ಕಾರಿ ನೌಕರಿ ಕೊಡಿ. ನಮಸ್ಕಾರ. ಇವತ್ತು ನಾವಿರುವಂಥದ್ದು ಕೊಪ್ಪಳದ ತಹಶೀಲ್ದಾರ್ ಕಚೇರಿಯಲ್ಲಿ ಕಳೆದ 35 ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿಯನ್ನ ಕೊಪ್ಪಳದ ಸುತ್ತಮುತ್ತಲಿನ ರೈತರು ನಡೆಸ್ತಾ ಇದ್ದಾರೆ. ಇಲ್ಲಿನ ರೈತರ ಆಗ್ರಹವನ್ನ ನೋಡೋದಾದ್ರೆ BSPLನ ಕಾರ್ಖಾನೆಯನ್ನ ಸ್ಥಾಪಿಸಬೇಕು, ಇಲ್ಲವಾದರೆ ನಮಗೆ ಸರ್ಕಾರಿ ನೌಕರಿ ಕೊಡಿ. ಈ ವಿಚಾರವಾಗಿ ನಮ್ಮೊಂದಿಗೆ ರೈತ ಮುಖಂಡರಾಗಿರ್ತಕ್ಕಂಥ ಹನುಮಂತಪ್ಪ ಕೌದಿ ಅವರು ಮಾತಾಡ್ತಾರೆ. ನಾವು ರೈತರು ಈ BSPL ಬಲ್ಡೋಟಾ ಕಂಪನಿ ಸ್ಥಾಪಿಸೋದಕ್ಕೋಸ್ಕರವಾಗಿ ಜಮೀನನ್ನು ಕೊಟ್ಟಿರ್ತಕ್ಕಂಥವ್ರು 2006-07ರಿಂದ ಇಲ್ಲಿಯವರೆಗೆ ಸುಮಾರು 20 ವರ್ಷವಾಯಿತು. 20 ವರ್ಷವಾದ್ರೂ ಕೂಡ ಯಾವ ಉದ್ದೇಶಕ್ಕೆ ಇಟ್ಟುಕೊಂಡು ನೀವು ಜಮೀನನ್ನು ತೆಗೆದುಕೊಂಡಿದ್ದೀರಿ, ಸರ್ಕಾರ ಆ ಉದ್ದೇಶವನ್ನು ಇವತ್ತು ಈಡೇರಿಲ್ಲ. ನಾವು ಕೇಳ್ತಾ ಇಕ್ಕಂಥದ್ದು, ಯಾವ ಉದ್ದೇಶ ಇಟ್ಟುಕೊಂಡು ನೀವು ಕಾರ್ಖಾನೆ ಸ್ಥಾಪನೆ ಮಾಡೋದಕ್ಕೋಸ್ಕರವಾಗಿ ನಮ್ಮ ಜಮೀನನ್ನು ನೀವು ತೆಗೆದುಕೊಂಡಿದ್ರಿ, ಆ ಕಾರ್ಖಾನೆ ಸ್ಥಾಪನೆ ಮಾಡಬೇಕು. ಒಂದು ಇಲ್ಲ ಅಂತಂತಂದರೆ ನಮ್ಮ
ಜಮೀನನ್ನು ನೀವು ತೆಗೆದುಕೊಂಡಿದ್ದೀರಲ್ಲ 359 ಜನ ರೈತರು ಇದ್ದಿದ್ದೆ ನಾವು ಆ ಎಲ್ಲ ರೈತರ ಮಕ್ಕಳಿಗೆ ಸರ್ಕಾರಿ ನೌಕರಿ ಕೊಡಬೇಕು. ಕಾರಣ ಏನಂತಂದರೆ ನಮ್ಮ ಜಮೀನನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಸರ್ಕಾರ. ಹಾಗಾಗಿ ಸುಮಾರಾಗಿ ಒಂದು ವರ್ಷವಾಯಿತು ನಿರಂತರವಾಗಿ ನಾವು ಹೋರಾಟವನ್ನು ಮಾಡ್ತಾನೆ ಬಂದಿದ್ದೇವೆ. ಪ್ರತಿಭಟನೆಯನ್ನು ಕೂಡ ಮಾಡಿದ್ದೇವೆ. ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಬೃಹತ್ ಕೈಗಾರಿಕೆ ಸಚಿವರಿಗೆ ಮತ್ತು ಕೇಂದ್ರದ ಮಂತ್ರಿಗಳಾಗಿರ್ತಕ್ಕಂಥ ಕೈಗಾರಿಕಾ ಮಂತ್ರಿಗಳಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರಿಗೆ ನಾವು ನಿರಂತರವಾಗಿ ಬಿಟ್ಟು ನಾವು ಮನವಿಯನ್ನು ಕೊಡ್ತಾ ಬಂದಿದ್ದೇವೆ. ಪ್ರತಿಭಟನೆ ಕೂಡ ಮಾಡಿದ್ದೇವೆ. ಇವತ್ತಿಗೆ ನಾವು ಎಲ್ಲ ರೈತರ ಮಕ್ಕಳು 35 ದಿವಸವಾಯಿತು BSPL ಸ್ಥಾಪಿಸಿ ಇಲ್ಲವೇ ಸರ್ಕಾರಿ ನೌಕರಿ ಕೊಡ್ರಿ ಅಂತಂದು ಹೇಳಿ ಧರಣಿಯನ್ನು ಮಾಡ್ತಾ ಇದ್ದೇವೆ. ಇನ್ನುವರೆಗೂ ಕೂಡ ಸರ್ಕಾರದ ಪ್ರತಿನಿಧಿಗಳು, ಈ ಜನಪ್ರತಿನಿಧಿಗಳು, ಸರ್ಕಾರದ ಅಧಿಕಾರಿಗಳು ಯಾರನ್ನು ಕೂಡ ಸ್ಪಂದಿಸ್ತಾ ಇಲ್ಲ. ನಮ್ಮದು ನೇರವಾದಂಥದ್ದು, ನಾವು ಆಗ್ರಹ ಮಾಡ್ತಕ್ಕಂಥದ್ದು ಸರ್ಕಾರಕ್ಕೆ. ನಾವು ಆಲ್ವರ್ತಿ, ಬಸಾಪುರ, ಕಿಡದಾಳ, ಕೊಪ್ಪಳ ಈ ಎಲ್ಲ ಗ್ರಾಮಗಳ ರೈತರು ಅವತ್ತಿನ ದಿವಸ ಭೂಮಿಯನ್ನು ಕಳೆದುಕೊಂಡಿದ್ದಾರೆ, ನಿರಾಶ್ರಿತರಾಗಿದ್ದಾರೆ. 20 ವರ್ಷವಾಯಿತು. 1034 ಎಕರೆ ಹೋಗಿದೆ. ಆ ರೈತರ ಮಕ್ಕಳಿಗೆ ಭೂಮಿ ಕಳ್ಕೊಂಡಂಥ ರೈತರ ಮಕ್ಕಳಿಗೆ ಕೆಲಸ ಕೊಡ್ತೀವಿ ಅಂತಂದು ಹೇಳಿದರು. ಇನ್ನುವರೆಗೆ ಕಾರ್ಖಾನೆ ಸ್ಥಾಪನೆ ಆಗಿಲ್ಲ. ಎಲ್ಲ ರೈತರ ಮಕ್ಕಳಿಗೆ ನಾವು ಡಿಪ್ಲೊಮಾ, ITI ಇನ್ನಿತರವಾದಂಥ ಎಲ್ಲ ಕೋರ್ಸ್ಗಳನ್ನು, ಡಿಗ್ರಿ, ಡಬಲ್ ಡಿಗ್ರಿ ಇನ್ನಿತರವಾದಂಥ ವಿವಿಧ ಕೋರ್ಸ್ಗಳನ್ನು ಮಾಡಿಕೊಂಡಿದ್ದಾರೆ. ಅವರಿಗೆ ಕೆಲಸ ಇರಲಾರ್ದನ ವಿವಿಧ ಈಗ ದುಶ್ಚಟಗಳನ್ನು ಮಾಡಿಕೊಂಡು ಊರಲ್ಲಿ ಎಲ್ಲನೂ ಕೂಡ ಗುಟಕ, ತಂಬಾಕು, ಸರಾಯಿ ಇವೆಲ್ಲ ಕುಡಿತ ಸುಮ್ಮನೆ ಅಡ್ಡಾಡ್ತಾ ಇದ್ದಾರೆ. ಕಾರಣ ಏನಂತಂತಂದರೆ ಕೆಲಸ ಇಲ್ಲ, ಅನ್ಎಂಪ್ಲಾಯ್ಮೆಂಟು. ಆ ಕೆಲಸ ಕೊಟ್ಟಿದ್ನಿ ಅಂತಂತಂದರೆ ಅವರವರು ಕೆಲಸದಲ್ಲಿ ಇರ್ತಿದ್ರು, ಅವ್ರದ್ದು ಎಲ್ಲ ಕುಟುಂಬವನ್ನು ನಿಭಾಯಿಸಿಕೊಂಡು ಹೋಗ್ತಿದ್ರು. 20,000ಕ್ಕಿಂತ ಅಧಿಕ ಉದ್ಯೋಗಗಳು ಕೆಲಸ ಮಾಡಬೇಕಾದಂಥ ಅವಶ್ಯಕತೆ ಇರ್ತದೆ. ಯಾಕಂದ್ರಪ್ಪ ಅಂದ್ರೆ ಬೃಹತ್ ಪ್ರಮಾಣದ ಕೈಗಾರಿಕೆ ಅದು. ಆಮೇಲೆ ಇಂಟಿಗ್ರೇಟೆಡ್ ಪ್ಲ್ಯಾಂಟು, ಅದರಿಂದ ಯಾವುದೇ ಥರದವಾಗಿ ಪರಿಸರಕ್ಕೆ ಹಾನಿ ಆಗ್ತಕ್ಕಂಥ ಒಂದು ಹಾನಿ ಆಗ್ತಕ್ಕಂಥದ್ದಿಲ್ಲ. ಇಂಟಿಗ್ರೇಟೆಡ್ ಪ್ಲ್ಯಾಂಟ್ ಅಂತಂದಾಗ ಆಟೋಮೆಟಿಕಾಗಿ ಎಲ್ಲರಿಗೂ ಗೊತ್ತಾಗ್ತಿರ್ತದೆ ಅದು ಡಸ್ಟನ್ನು ಅಲ್ಲೇ ಅದನ್ನು ತಾನೇ ಕನ್ಸ್ಯೂಮ್ ಮಾಡಿಕೊಂಡು ಪ್ರೊಡಕ್ಷನ್ ಮಾಡ್ತದೆ. ಹಾಗಾಗಿ ಯಾವುದೇ ಥರದವಾಗಿ ಕೊಪ್ಪಳ ನಗರಕ್ಕೆ ಆಮೇಲೆ ಸುತ್ತಮುತ್ತಲು ಇರತಕ್ಕಂಥ ಯಾವುದೇ ಒಂದು ಹಳ್ಳಿಗೆ ಈ ESP ಪ್ಲ್ಯಾಂಟ್ ಅವರು ಉಪಯೋಗ ಮಾಡೋದ್ರಿಂದ ಯಾವುದೇ ಥರದವಾಗಿ ಹಾನಿ ಆಗೋದಿಲ್ಲ. ಧೂಳನ್ನು ಕೂಡ ಬರ್ತಕ್ಕಂಥದ್ದನ್ನು ಬಹಳ ತುಂಬ ರೇರು, ಭಾಳ ಕಡಿಮೆ. ಯಾವುದೇ ಥರ ಅದು ಪರಿಸರ ಸ್ನೇಹಿ ಕಂಪ್ನಿ. ಯಾಕೆ ತೊಂದರೆ ಯಾಕೆ ಆಗ್ತಾ ಇದೆ? ಈ ಕಾರ್ಖಾನೆ ಸ್ಥಾಪನೆ ಮಾಡಲಿಕ್ಕೆ ಏನು ವಿಳಂಬಕ್ಕೆ ಕಾರಣ ಏನಾಗ್ತದೆ? ನೀವು ಅಂದ್ಕೊಂಡಂಗೆ ಏನಾಗ್ತದೆ? ವಿಳಂಬಕ್ಕೆ ನೇರವಾದಂಥ ಕಾರಣ ಊಹಾಪೋಹಗಳು ಅಷ್ಟೇ. ಇನ್ನೂ ಬರಲಾರದ ಕಂಪ್ನಿಗಳ ವಿರುದ್ಧ ಸುಮ್ಮನೆ ಮುಂದೆ ಧೂಳು ಬರ್ತದ, ಅದು ಬಂದಂತನಪ್ಪ ಅದ್ರ ಪ್ರಮಾಣ ಜಾಸ್ತಿ ಆಗ್ತದ, ಇನ್ನೂ ಆಲ್ರೆಡಿ ಈಗೆಲ್ಲ ಬಹಳ ಕಂಪ್ನಿಗಳಿದ್ದಾವೆ ಅಂತಂದು. ಎಸ್, ಬಹಳ ಕಂಪ್ನಿಗಳಿದ್ದಾವೆ, ಧೂಳು ಬರ್ತದ. ಧೂಳು ಬರ್ತಕ್ಕಂಥ ಕಂಪ್ನಿಗಳ ವಿರುದ್ಧ ನಿಮ್ಮ ಹೋರಾಟ ಆಗಬೇಕು. ಇನ್ನು ಬರಲಾರದ ಕಂಪ್ನಿಗಳ ವಿರುದ್ಧ ಯಾಕೆ ಹೋರಾಟ? ಏನು ಇದು ಒಂದು ಏನಂತಂತಂದರೆ ಇವೆಲ್ಲ ರಾಜಕೀಯವಾದಂಥ ಒಂದು ಪಿತೂರಿ, ಷಡ್ಯಂತ್ರ, ಸುಳ್ಳು ಅಪವಾದಗಳು. ಆಮೇಲೆ ಕೆಲವರು ಹೋರಾಟ ಮಾಡ್ತಾರಂತ. ಯಾರು ಅವರು ಹೋರಾಟ ಮಾಡಲಿಕ್ಕೆ? ಅದಕ್ಕೆ ಬರಲಾರ್ದಂತಕ್ಕಂಥದ್ದು ಅವ್ರಿಗೆ ಸಂಬಂಧಪಡ್ತಕ್ಕಂಥವ್ರು, ಇಲ್ಲಿ ಎಲ್ಲ ಕೆಲಸ ಇರಲಾರ್ದಕ್ಕಂಥವ್ರು 20 ವರ್ಷವರೆಗೆ ಸಮಸ್ಯೆ ಆಗಿರೋದು ನಮಗೆ. ನೀವ್ಯಾರು ಕೇಳೋದಕ್ಕೆ? ಭೂಮಿ ಕಳೆದುಕೊಂಡವ್ರು ನಾವು, ಸಮಸ್ಯೆ ಆಗಿರೋದು ನಮಗೆ, ಅನ್ಯಾಯವಾಗಿರೋದು ನಮಗೆ. 20 ವರ್ಷದಿಂದ ಬೀದಿಯಲ್ಲಿ ಅಲಿದಾಡ್ತಕ್ಕಂಥವ್ರು ನಾವು. ನೀವು ಯಾರೋ ಒಂದು ಆರೋಪ ಮಾಡ್ತಾರಂತ ಅಂತಂದ್ರಪ್ಪ ಅಂದ್ರೆ ಸರ್ಕಾರ ನೀವು ಅದನ್ನು ಕೇಳಿಸ್ಕೊಂಡು ನೀವೇ ಕಾರ್ಖಾನೆ ಮಾಡೋದನ್ನು ಬಿಟ್ಟಿದ್ದೀರಾ. ಅದಕ್ಕೆ ಯಾಕೆ ನೀವು ಏನೋ ಮೌಖಿಕ ಆದೇಶವನ್ನು ನೀವು ಯಾಕೆ ಕೊಡ್ತೀರಿ? ಇಲ್ಲಿ ಇರ್ತಕ್ಕಂಥ ರೈತರ ಸಮಸ್ಯೆನ ನೋಡಿ. ಯಾಕೆ ರೈತರು ಏನು ಪ್ರಜಾಪ್ರಭುತ್ವ, ಈಗ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ರೈತರು ಇಲ್ವಾ? 35 ದಿವಸವಾಯಿತು, ಇನ್ನೂವರೆಗೆ ಯಾರಾದ್ರೂ ಕೂಡ ನೀವು ಬಂದಿದ್ದೀರಾ? ಅಂದರೆ ಸರ್ಕಾರ ಇದೆಯಾ? ಎಲ್ಲಿದೆ ಸರ್ಕಾರ? ಇದೆಯಾ ಇಲ್ಲ ಕರ್ನಾಟಕದಲ್ಲಿ? ಈಗ ಕೊಪ್ಪಳದಲ್ಲಿ ಕರ್ನಾಟಕ ಸರ್ಕಾರದ ಆಡಳಿತ ನಡೆಸ್ತಾ ಇದ್ದಾನೆ? ಇಲ್ಲ. ರೈತರು ಇಲ್ಲಿ ಕುಂತ್ಕೊಂಡಿದ್ದಾರೆ, ಅವ್ರದ್ದು ಏನು ಸಮಸ್ಯೆ ಅಂತ ಯಾಕೆ ಕೇಳ್ತಾ ಇಲ್ಲ ನೀವು? ರೈತ ಮುಖಂಡರಾಗಿರ್ತಕ್ಕಂಥ ದುರ್ಗಪ್ಪನವರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 35 ದಿನ ಆಯಿತು ನಾವಿಲ್ಲಿ ಭೂಮಿ ಕಳ್ಕೊಂಡಂಥ ರೈತರು ಕಾರ್ಖಾನೆ ಸ್ಥಾಪಿಸಿ ಅಂತ ನಾವು ಕೇಳ್ಕೊಳ್ತಿದ್ರು, ಸರ್ಕಾರ ನಮಗೆ ಕಿವಿಗೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತಮ್ಮ ಸರ್ಕಾರಕ್ಕೆ ಆಗ್ರಹವನ್ನು ಈ ಮೂಲಕ ವ್ಯಕ್ತಪಡಿಸ್ತಾರೆ. ಸಾಹೇಬ್ರು ನಮಸ್ಕಾರ. ಈಗ ನಾವು ಹೊಲ ಕೊಡ್ತೀವಿ ಅಂತ ಹೋಗಿದ್ದಿಲ್ಲ ರೀ, ನಾವು ಗೌರ್ಮೆಂಟ್ಗೆ ಹೋಗಿದ್ದಿಲ್ಲ, ಆಮೇಲೆ ಫ್ಯಾಕ್ಟ್ರಿ ಅವ್ರು ತಕೋ ಹೋಗಿದ್ದಿಲ್ಲ. ಇವರ ಬಂದು ಅಕ್ವರಿ ಮಾಡ್ಕೊಂಡು ನಮ್ಮ ಹೊಲ ತೊಗೊಂಡಾರ, ಫ್ಯಾಕ್ಟ್ರಿ ಹಾಕಿ ಕೈಗಾರಿ ಫ್ಯಾಕ್ಟ್ರಿ ಹಾಕಿ ಸ್ಥಾಪನೆ ಮಾಡಿ ಎಲ್ಲರಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿ ತೊಗೊಂಡಾರ. ಮತ್ತು ನಾವೇನು ಬೇಡ ಅನ್ನಕತ್ತೀವಿ? ನಾವು ರೈತರು ಹೊಲ ಕೊಟ್ಟಾರೆ, ಹಾಕಿರಲ್ಲ ಫ್ಯಾಕ್ಟ್ರಿ. ಯಾರು ಬೇಡ ಅಂದ್ರೆ ನೀವೇನೋ ಮಾಡ್ಕೊಂಡು ನಮ್ಗೆ ತೊಂದರೆ ಕೊಡ್ತಿರಲ್ಲ ರೀ, ನಮ್ಗೆ ಕೊಡ್ರಲ್ಲಕ್ಕೆ ಆಯ್ತು. ಫ್ಯಾಕ್ಟ್ರಿ ಹಾಕಿಲ್ಲ, ನಮ್ಮ ಜಮೀನು ನಮಗೆ ಬಿಟ್ಬಿಡ್ರಿ, ಇಲ್ಲ ಹುಡ್ರಿ ಸರ್ಕಾರ ನೌಕರಿ ಕೊಡ್ರಿ. ಹಿಂಗೆ ಮಾಡ್ಕೊಂತ ಹೋದ್ರೆ ಹೆಂಗೆ ರೀ? ಎಲ್ಲ ಗೌರ್ಮೆಂಟ್ ಇತ್ತು, ಅವಾಗ ಅಕ್ವರಿ ಮಾಡಿ ಹೊಲ ಕಸ್ಕೊಂಡ್ರು ಮೈತ್ರಿ ಸರ್ಕಾರ ಇದ್ದಾಗ. ಈ ಸರ್ಕಾರ ಐತಿ, ಇವ್ರು ಯಾರು ಇದು ಮಾಡ್ಬೇಕಾ? ಈ ಸರ್ಕಾರ ಇದ್ದಾಗ ಅವರು ಕಟ್ ಮಾಡಿದ್ರೆ ಇವ್ರು ಕಟ್ ಮಾಡ್ದೆ, ಇವ್ರು ಒಳ್ಳೇದು ಮಾಡ್ಬೇಕಲ್ರಿ.
ಈ ರೈತರು ನೋಡ್ರಿ ಹಿಂಗೈತೆ ಒಂದೇದು ಫ್ಯಾಕ್ಟ್ರಿ ಹಾಕಿ ಕೆಲಸ ಕೊಡ್ಬೇಕು ಒಂದು, ಇಲ್ಲಾಂದ್ರೆ ನಮ್ಮ ಹೊಲ ನಮಗೆ ಬಿಟ್ಬಿಡ್ಬೇಕು ಎರಡು, ಇಲ್ಲಾಂದ್ರೆ ಗೌರ್ಮೆಂಟು ಎಲ್ಲ ಕುಂತ್ಕೊಂಡು ಮಾತಾಡಿ ಅಲ್ಲಿ ಅಧಿವೇಶನದಾಗ ಮಂಡಿ ಬೆಳಗಾವಿ ಅಧಿವೇಶನದಾಗ ಮಾತಾಡ್ಬೇಕು. ಇವ್ರೆ ಗೊತ್ತಿತ್ತು ನಾವು ಇಲ್ಲಿ ಕುಂತದ್ದು, ಒಬ್ಬರು ಮಾತಾಡಿಲ್ಲ, ಸುಮ್ಮನೆ ಅದಾರೆ. ಹಿಂಗೆ ತೊಂದರೆ ಕೊಡ್ತಾರೆ, ಸಾಕಾಗ್ಬಿಡುತ್ತೆ ನಮ್ಗಂತ. ರೈತರಿಗೆ ನಿಮ್ಮ ಶಾಸಕರು ಯಾರು ಇದಕ್ಕೆ ಯಾರು ನಿನ್ನ ಇಲ್ಲಿವರೆಗೆ ಬಂದಿಲ್ಲ, ಇದ್ರ ಬಗ್ಗೆ ಏನು ಹೇಳಿಲ್ರಿ. ಮಣ್ಣೇನು ಬಂದ್ರಂತೆ, ಬಂದಾಗ ಬೇಟೆಗೆ ಹೋಗ್ಯಾರ, ಅವ್ರೇನು ಮೇಡೋದು ಪಡೋದು ಇದು ಮಾಡಿಲ್ಲ ಸರ್, ಮಾಡಿ ಕೊಡ್ಬೇಕ್ರಿ ರೈತರಿಗೆ. ಈಗ ನೋಡಿ ನಾವು ಹೋಗಿಲ್ಲ ಅವ್ರ ಮನೆಗೆ ಕೊಡ್ತೀವಂತ, ತೊಗೊಂಡಾರ ತೊಗೊಳ್ಳಿ, ನಾವೇನು ಬೇಡ ಅನ್ಕೋದು. ಈಗ ಹೊಲ ಕೊಟ್ಟರೆ ನಾವು ಫ್ಯಾಕ್ಟ್ರಿ ಹಾಕ್ಬೇಡ ಅಂತ ಕೇಳ್ಬೇಕು. ಇವರು ನಮ್ಮ ಕಡೆ ಕಸ್ಕೊಂಡು ಏನು ಮಾಡ್ರ, ಕೈಗಾರ ಫ್ಯಾಕ್ಟ್ರಿ ಹಾಕಿ ಸ್ಥಾಪನೆ ಮಾಡಿ ನಿಮ್ಗೆ ಎಲ್ಲರಿಗೂ ಕೆಲಸ ಕೊಡ್ತೀವಿ ಅಂತ ಹೇಳಾರ. ಮತ್ತು ನೀವು ಇವ್ರು ಹೇಳಿದ್ದೇನು ಮಾಡೋದೇನು? ನಮ್ಮದು ಈ ಧರಣಿಗಂತೂ ಇವತ್ತಿಗೆ 35ನೇ ದಿನ ಆಯ್ತು ಸರ. ನಮ್ಮ ಮೂಲ ಉದ್ದೇಶ ಏನಪ್ಪ ಅಂದ್ರೆ ಇನ್ನೇನು ಎಲ್ಲರಿಗೂ ಕೆಲಸ ಸಿಗುತ್ತಾ ಅಂತೇಳ್ಬಿಟ್ಟು ಮನೆಯಾಗ ಓದಿಸಿದ್ದಾರೆ. ಡಿಗ್ರಿ ಹೋಲ್ಡರ್ ಇದ್ದೀವಿ, ITI ಮುಗಿಸಿದ್ದೀವಿ, ಡಿಗ್ರಿ ಮುಗಿಸಿದ್ದೀವಿ, ಎಲ್ಲ ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಸಬ್ಜೆಕ್ಟ್ಗಳನ್ನು ಪಡೆದುಕೊಂಡು ನಾವು ಇನ್ನೇನು ಕಂಪ್ನಿ ಕುಂದಿರ್ತಾ ಅಲ್ಲಿ ಉದ್ಯೋಗ ಪಡ್ಕೊತೀವಿ, ನಮ್ಮ ಜೀವನ ಕಟ್ಕೊಳ್ಳೋಕೆ ಸರಳವಾಗುತ್ತೆ ಅಂತೇಳ್ಬಿಟ್ಟು ನಾವು ಓದಿದ್ದೀವಿ. ಈಗ 18 ವರ್ಷವಾದರೂ ಕೂಡ ಈ ಕಂಪ್ನಿ ಸ್ಥಾಪನೆ ಆಗಿಲ್ಲ. ನಾವು ಓದಿದರೂ ಕೂಡ ನಾವು ನಿರುದ್ಯೋಗಿಗಳಾಗಿ ಹಿಂದಿಗೆ ಇನ್ನೂ ಮುಂದೆ ಆಗ್ತಾಯಿದ್ವಿ. ಹಾಗಾಗಿ ಈ ನಿರುದ್ಯೋಗ ಹೋಗ್ಬೇಕಪ್ಪ ಅಂದ್ರೆ ಈ ಕಂಪ್ನಿ ಬೇಕು. ಈ ಕಂಪ್ನಿ ಕುಂತ್ರ ನಾವೇನು ಭೂಮಿ ಕಳ್ಕೊಂಡಿವಿ, ಎಲ್ಲ ರೈತರ ಮಕ್ಕಳಿಗೂ ಕೂಡ ಉದ್ಯೋಗ ಸಿಗುತ್ತೆ ಅನ್ನೋ ಭರವಸೆಯಲ್ಲಿ ನಾವು ಓದಿದ್ದೀವಿ. ಈಗ ಕಂಪ್ನಿ ಕುಂತಿಲ್ಲ ಅಂದ್ರೆ ನಾವು ರೈತರ ಮಕ್ಕಳು ಎಲ್ಲಿಗೆ ಹೋಗ್ಬೇಕು ಸ್ವಾಮಿ? ನಮಗೋಳು ಕೇಳೋರು ಯಾರು? ಯಾವ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಭೂಮಿಯನ್ನು ತೆಗೆದುಕೊಂಡೈತಿ, ಆ ಉದ್ದೇಶ ಇಟ್ಕೊಂಡು ಕಾರ್ಖಾನೆ ಸ್ಥಾಪನೆ ಆಗಲೇಬೇಕು. ಇಲ್ಲಾಂದರೆ ನಮಗೆ ಪ್ರತಿಯೊಂದು ರೈತಾಪಿ ಕುಟುಂಬದ ಮಕ್ಕಳಿಗೆ ಇವತ್ತು ಸರ್ಕಾರಿ ನೌಕರಿ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇವತ್ತು ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದ್ದರೂ ಕೂಡ ಇವತ್ತು ಸ್ಥಳೀಯ ಶಾಸಕರು, ಸಚಿವರು ಮತ್ತು ಎಲ್ಲ ಸಂಸದರು ಇದುವರೆಗಾದರೂ ನಮ್ಮ ಕಾರ್ಖಾನೆ ವಿಸ್ತರಣೆಯ ಬಗ್ಗೆ ಒಂದು ಕೂಡ ಮಾತನ್ನು ಆಡ್ತಾ ಇಲ್ಲ. ಇವತ್ತು ಸುಪ್ರೀಂ ಕೋರ್ಟ್ ಆರ್ಡ್ರ್ ಐತಿ. ಸಂವಿಧಾನ ಅಂದ್ರೆ ಇವತ್ತು ಸುಪ್ರೀಂ ಕೋರ್ಟು. ಇವತ್ತು ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದ್ದರೂ ಕೂಡ ಇವತ್ತು ಕಾರ್ಖಾನೆಗೆ ವಿರೋಧ ಮಾಡ್ತಾಯಿದ್ದಾರೆ. ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದ್ದರೂ ಕೂಡ ಕಾರ್ಖಾನೆ ವಿಸ್ತರಣೆಯನ್ನು ಮಾಡ್ತಾ ಇಲ್ಲ. ಇದು ಸಂವಿಧಾನಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾಯಿದೆ. ಇದು ಸರಿಯಲ್ಲ. ಅವ್ರಿಗೆ ಏನೋ ಒಂದು ಆಕಾಂಕ್ಷಿಕವಾಗಿ ಕಂಪ್ನಿ ಬಂತಂದರೆ ಎಲ್ಲ ವಿದ್ಯಾರ್ಥಿ ನಿರುದ್ಯೋಗಿಗಳಿಗೆ ಎಲ್ಲ ಕಂಪ್ನಿಯಲ್ಲಿ ಕೆಲಸ ಸಿಗುತ್ತಂತೇಳಿ ನಮ್ಮ ಮನೋಭಾವನೆ ಇಟ್ಟುಕೊಂಡು, ನಮ್ಮ ಓಪನ್ ಇಟ್ಟುಕೊಂಡು, ನಾವು ಕಂಪ್ನಿ ಬರ್ತನ್ನೋ ಆಸೆಗಳನ್ನು ಇಟ್ಕೊಂಡು ಎಲ್ಲ ಮಕ್ಕಳು ಡಿಗ್ರಿ, ITI, ಡಿಪ್ಲೊಮಾ, ಇಂಜಿನಿಯರಿಂಗ್ ಏನೇನೋ ನಾನಾ ಥರ ಎಜುಕೇಷನ್ ಮಾಡಿಕೊಂಡು ಇವತ್ತು ಖಾಲಿಪಿಲ್ಲಿ ಕೊಪ್ಪಳದಲ್ಲಿ ಖಾಲಿ ಅಡ್ಡಾಡ್ತಾ ಇದಾರೆ ಜನ. ಸುತ್ತಮುತ್ತ ಹಳ್ಳಿಯಲ್ಲಿ ಖಾಲಿ ಅಡ್ಡಾಡ್ತಾವೆ ವಿದ್ಯಾರ್ಥಿಗಳು. ಆ ವಿದ್ಯಾರ್ಥಿಗಳಿಗೆ ಕೆಲಸ ಬೇಕಂದ್ರೆ ನಮಗೆ ಇಂಥ ಒಂದು ಕಂಪ್ನಿ ಬಂತಂದ್ರೆ ಈ ಕಂಪ್ನಿಲಿಂದಾರ ಒಂದು ಅವರು ಕುಟುಂಬವನ್ನು ಬದುಕು ಕಟ್ಟಿಕೊಂಡು ಅವ್ರ ಜೀವನವನ್ನು ನಡೆಸ್ತಾರಂತ ನಮ್ಮ ಮನೋಭಾವನೆ. ಈ ಸರ್ಕಾರದವರು ಇಲ್ಲಿವರೆಗೂ ಯಾವುದೇ ಥರ ನಮ್ಮ ಆಶೆ ಆಕಾಂಕ್ಷೆಗಳಿಗೆ ಮಣ್ಣು ಎರಚಿಬಿಟ್ರ. ಎಲ್ಲ ಸರ್ಕಾರ ಇವರು MP ಆಯ್ತು, MLA ಆಯ್ತು, ಇವ್ರು ಯಾವುದೇ ಥರ ತಮ್ಮ ರಾಜಕೀಯಗೋಸ್ಕರ ಇದು ಮಾಡ್ತದಾರ ಹೊರತು ಈ ಜನರಿಗೋಸ್ಕರ ಇವ್ರು ಮಾಡ್ತಾಯಿಲ್ಲ. ನಾವು ಧರಣಿ ಕುಂತ್ಕೊಂಡು 30 ದಿನ ಆದ್ರೂ ಇವತ್ತಿನ ಲೋಕಲ್ MLA MP ಯಾರೂ ಬಂದಿಲ್ಲ. ಮೊನ್ನೆ ಒಂದು ವಾರದಿಂದ MP ಸಾಹೇಬರು ನಮ್ಮ ಮನವಿ ಸ್ವೀಕಾರ ಮಾಡೋಕ್ಕೆ ಬಂದಿದ್ರು. ಅವತ್ತು ಅವ್ರು ಹೇಳ್ತಾರೆ KDBಯಿಂದ ಅಕ್ವೈರ್ ಭೂಮಿನ ವಾಪಸ್ ನಿಮಗೆ ಕೊಡಿಸ್ತೀವಿ ಅಂತಂದು ಹೇಳ್ತಾರೆ. ಇವತ್ತಿನ ಕರ್ನಾಟಕದ ಇತಿಹಾಸದಲ್ಲಿ KDBಯಿಂದ ಅಕ್ವೈರ್ ಭೂಮಿ ಕೊಡಿಸಿದ್ದು ಎಲ್ಲರ ನಿದರ್ಶನ ಇದ್ರೆ ಅವ್ರು ನಮಗೆ ತಮ್ಮನ್ನು ತೋರಿಸ್ಬೇಕು. ತಪ್ಪು ನಿರ್ದೇಶ ಕೊಟ್ಟು ರೈತರನ್ನ ದಾರಿ ತಪ್ಪಿಸಬಾರ್ದು ಅಂತಂದೇಳಿ ಅವರೆಲ್ಲ ಮನವಿ ಮಾಡ್ಕೊಂಡು. ನನ್ನ ಹೆಸರು ಸ್ವಾಮಿ ಅಲ್ವರ್ತ್ ಅಂತಂದೇಳಿ. ಯಾವ ಉದ್ದೇಶ ಇಟ್ಕೊಂಡು ನಮ್ಮ ಜಮೀನನ್ನು ಕಿತ್ಕೊಂಡ್ರೆ ಆ ಉದ್ದೇಶ ಇಟ್ಕೊಂಡು BSPL ಬೋರ್ಡೆಡ್ ಕಂಪ್ನಿ ಸ್ಥಾಪನೆ ಮಾಡಲೇಬೇಕು. ಇಲ್ಲಪ್ಪ ಅಂದರೆ ನಮಗೆ ಸರ್ಕಾರಿ ನೌಕರಿ ಕೊಡಬೇಕು. BSPL ಕಂಪ್ನಿ ಸ್ಥಾಪನೆ ಮಾಡಲೇಬೇಕು. ನಾವು ಉದ್ಯೋಗ ಇವಾಗ ಸರಿಸುಮಾರು 26 ವರ್ಷ, ನನಗೆ 1 ವರ್ಷ ಆಯಿತು ನಾವು ಕೆಲಸಕ್ಕೆ ಕಲ್ದಾಡ ಕುಂತೀವಿ. ಕಂಪ್ನಿಯವರು ಒಂದು ಬಾಂಡ್ ಕೊಟ್ಟರು, ನಮಗೆ ಹೊಲ ಕೊಟ್ಟ ಮೇಲೆ ಒಂದು ಬಾಂಡ್ ಕೊಟ್ಟರು. ನಿಮಗೆ ಲ್ಯಾಂಡ್ ಕೊಟ್ಟಿವಿ, ನೀವು ಲ್ಯಾಂಡ್ ಕೊಟ್ಟಿವಲ್ಲಪ್ಪ ಒಂದು ಬಾಂಡ್ ಕೊಟ್ಟರು. ಕೆಲ್ಸಕ್ಕೆ ಬೇಕಂದ್ರೆ ಬಾಂಡ್ ತೋರಿಸಿ ಕೆಲಸ ಕೊಡ್ತೀವಿ. ನೀವು ಈಗ ಬಾಂಡ್ ತೋರಿಸಿ ಕೊಡು, ನಿಮ್ಮ ಲ್ಯಾಂಡಲ್ಲಿ ಇದು ಪ್ಲ್ಯಾಂಟ್ ಇಲ್ಲ. ಫಸ್ಟ್ ಆಫ್ ಆಲ್ ಪ್ಲ್ಯಾಂಟ್ ಇಲ್ಲ. ಪ್ಲ್ಯಾಂಟ್ ಆದ್ರೆ ಕೆಲಸ ಕೊಡ್ತೀವಿ ನಾವು, ಇಲ್ಲಪ್ಪ ಅಂದ್ರೆ ಕೆಲಸ ಆಗಲ್ಲ ಅಂತ ಹೇಳ್ತಾರೆ. ಸರಿ ಸುಮಾರು 2 ವರ್ಷ ಆಯಿತು ನಾವು ಕೆಲಸ ಕಲ್ದಾಡ ಕುಂತೀವಾಗ. ನನಗೆ ಉದ್ಯೋಗ ಇಲ್ಲ, ಏನೇನಿಲ್ಲ, ಆ ಥರ ಪರಿಸ್ಥಿತಿ ಆಗಿಬಿಡುತ್ತೆ. ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ಜಿಲ್ಲಾ ಅಧಿಕಾರಿಗಳೇ ಮತ್ತು ಸ್ಥಳೀಯ ಶಾಸಕರೇ, ನಾವು ಇವತ್ತು 35 ದಿನ ಆಯಿತು ಕುಂತ್ಕೊಂಡು ನಮಗೆ ಯಾವುದೇ ರೀತಿ ನ್ಯಾಯ ಕೊಡಿಸ್ತಾ ಇಲ್ಲ ಇವರು. ನೀವೇನಾದರೂ ಮತ್ತೆ ನಮಗೆ ಅನ್ಯಾಯ ಮಾಡ್ಕೊತ ಹೋದ್ರೆ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಎಚ್ಚರವನ್ನು ಕೊಡ್ತಾ ಇದ್ದೇವೆ. ಈ ಮೂಲಕ ಹೇಳ್ಬೇಕಂದ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ. ದಿನಗಳೇ BSPL ಕಾರ್ಖಾನೆಗೆ ಭೂಮಿ ಕಳ್ಕೊಂಡ್ರೆ ರೈತರು ಆ್ಯಕ್ಚುಲಿ ನಮಗೆ BSPL ಕಾರ್ಖಾನೆ ಪ್ರಾರಂಭ ಆಗೋಕ್ಕೆ ನಮಗೆ ಅನುಮತಿ ಸ್ವಂತ ನಾನಾ ಕೂಡ BSPL ಕಾರ್ಖಾನೆ ವಿರೋಧಿಸಿದೆ. ಯಾಕಪ್ಪ ಅಂದ್ರೆ ನಮ್ಮ ಕಾರ್ಖಾನೆ ಹಾಕ್ಬಿಟ್ರೆ ಆ ಥರ ಸಮಸ್ಯೆ ಆಗುತ್ತೆ, ಈ ಥರ ಸಮಸ್ಯೆ ಆಗುತ್ತೆ, ಧೂಳು ಬರ್ಬೋದು, ಆಮೇಲೆ ನಮಗೆ ಏನೋ ಆಗ್ಬೋದು, ಆಮೇಲೆ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ನಾನು BSPL ಕಾರ್ಖಾನೆ ವಿರೋಧಿಸಿದೆ. ಆ ಟೈಮ್ ಕೂಡ ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತೀವಿ ಸರ್. BSPL ಕಾರ್ಖಾನೆ ವೈಜ್ಞಾನಿಕವಾಗಿದ್ದು ಇದನ್ನು ಕಾರ್ಖಾನೆ ಪ್ರಾರಂಭ ಆದರೆ, ಕೊಪ್ಪಳದಲ್ಲಿ ಪ್ರಾರಂಭ ಆದರೆ ಕರ್ನಾಟಕ ಅಭಿವೃದ್ಧಿ ಆಗುತ್ತೆ ಮತ್ತು ನಮ್ಮ ಭಾರತ ದೇಶಕ್ಕೂ ಒಂದು ಒಳ್ಳೆಯ ಹೆಸರು ಬರುತ್ತೆ. ಹಾಗಾಗಿ ಈ ಒಂದು
ಒಂದು ಕಾರ್ಖಾನೆ ಹೆಚ್ಚು ಅವಶ್ಯಕತೆ ಐತೆ ಆ ಭಾಗಕ್ಕೆ ಅಂತೇಳಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಪ್ಪ ಅಂದ್ರೆ ಇಂಥ ಕಾರ್ಖಾನೆಗಳು ಹೆಚ್ಚು ಅವಶ್ಯಕತೆ ಐತೆ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತೀವಿ ಸರ್. ಐ ಥಿಂಕ್ ನನ್ನ ಪ್ರಕಾರ ನಮ್ಮ ದೇಶದ ಕಾನೂನಲ್ಲಿ ಹೈಕೋರ್ಟ್ ಮೇಲೆ ಸುಪ್ರೀಂ ಕೋರ್ಟ್ ಐತೆ ಸರ್. ಸುಪ್ರೀಂ ಕೋರ್ಟ್ ಮೇಲೆ ಮತ್ತೆ ನಮ್ಗೆ ಏನಿಗೆ ಗೊತ್ತಿಲ್ಲ ವಿಚಾರಕ್ಕೋಸ್ಕರ ಸುಪ್ರೀಂ ಕೋರ್ಟೇ ಒಂದು ಆದೇಶ ಕೊಟ್ಬಿಟ್ಟೈತಿ ಈ ಕಾರ್ಖಾನೆ ವೈಜ್ಞಾನಿಕವಾಗಿದ್ದು ಈ ಕಾರ್ಖಾನೆ ಪ್ರಾರಂಭಿಸಬೇಕಂತೇಳಿ. ಆಗ ಆತ ಸುಪ್ರೀಂ ಕೋರ್ಟ್ ಆದೇಶ ಪರಿಶೀಲನೆ ಮಾಡಿ ಆದೇಶ ಕೊಟ್ಟೈತಪ್ಪ ಅಂದ್ರೆ ಈ ಥರ ಕಾರ್ಖಾನೆ ನಾವು ಕೂಡ ಸಪೋರ್ಟ್ ಮಾಡೋಣ. ನಾವು ಯುವಕರೆಲ್ಲ ಅಭಿವೃದ್ಧಿ ಆಗ್ಬೇಕಪ್ಪ ಅಂದ್ರೆ ಅಂಥ ಕಾರ್ಖಾನೆಗಳು ನಮ್ಗೆ ಹೆಚ್ಚು ಅವಶ್ಯಕತೆ ಅದಾವ ಸರ್. ಹಾಗಾಗಿ ಅಂಥ ಕಾರ್ಖಾನೆಗಳು ನಮಗೆ ಬೇಕು. MSPLನ ಬಲ್ಡೋಟಾ ಗ್ರೂಪ್ ಆಫ್ ಕಂಪನಿಯ ಒಂದು ಪೆಲೆಟ್ ಪ್ಲಾಂಟ್ ಸಹ ನಾವು ನೋಡಿದ್ದೇವೆ. ಆ ಪೆಲೆಟ್ ಪ್ಲಾಂಟ್ ಪಕ್ಕದಲ್ಲೇ ಹೊಲಗಳಿದ್ರೂ ಸಹ ಏನು ಇಂಪ್ಯಾಕ್ಟ್ ಆಗ್ತಾ ಇದೆ ಅಂದರೆ ಅವರ ಹೊಲಗಳ ಮೇಲೆ ಏನಾದರೂ ಧೂಳು ಆಗಲಿ ಅಥವಾ ಈ ಥರದ್ದು ಏನಾದರೂ ಇಂಪ್ಯಾಕ್ಟ್ ಆಗ್ತಾ ಇದೆನಾ, ಇದ್ರ ಬಗ್ಗೆ ರೈತರೇ ಖುದ್ದಾಗಿ ನಮ್ಮೊಟ್ಟಿಗೆ ಅನಿಸಿಕೆಗಳನ್ನು ಹಂಚ್ಕೊಳ್ಳೋಕ್ಕಿದ್ದಾರೆ. ನನ್ನ ಹೆಸರು ಹನುಮಂತ ಆಲ್ವರ್ತಿ ಅಂತಾರೆ. ಫ್ಯಾಕ್ಟ್ರಿ ಪಕ್ಕಕ್ಕೆ ಇದೀವಿ, ಹೊಲದ ಕೆಲಸ ಅಂತೂ ಇಲ್ಲಿ ಮಾಡ್ಕೊಂಡು ಹೋಗ್ತು. ನಮಗೆ ಬಾಡೂಟ ಕಂಪ್ನಿ ಅಂತೂ ಬೇಕಂತ ನಾವು ಕೇಳಿದ್ದೀವಿ. ನಾವು ಕೇಳಿದ್ದು ಫಸ್ಟ್ನಾಗೆ ಫ್ಯಾಕ್ಟ್ರಿ ಹಾಕ್ರಿ, ಇಲ್ಲ ನಮ್ಮ ಮಕ್ಕಳಿಗೆ ಸರ್ಕಾರಿ ನೌಕರಿ ಕೊಡ್ರಿ ಅಂತ ಒಂದು ಹೇಳಿವ್ರಿ. ಸರ್ಕಾರಿ ನೌಕರಿ ಕೊಡೋದಾಗಿಲ್ಲಪ್ಪ ಅಂದ್ರೆ ನಮ್ಮ ಜಮೀನು ಬಿಟ್ಟು ಕೊಡೋಂತ ಒಂದು ಮಾತು ಕೇಳಿದ್ದೀವಿ ರೀ. ನಮಗೆ ಯಾವ ಕಾರಣದಿಂದ ನಮಗೆ ಫ್ಯಾಕ್ಟ್ರಿ ಬಂತಂದ್ರೆ ನಮ್ಮ ಸಾರ್ವಜನಿಕ ಮಕ್ಕಳು ಈಗ ಓದಿ ನಿಲ್ಲಿಸಿಬಿಟ್ಟಾರೆ. BCom ಎಲ್ಲ ಮಾಡಿಸಿ ನಿಲ್ಲಿಸಿವಿ, ಅವ್ರಿಗೆ ಈಗ ಕೆಲಸ ಇಲ್ಲ. ಆ ಫ್ಯಾಕ್ಟ್ರಿ ಬಂದರೆ ನಮಗೆ ಭಾಳ ಅನುಕೂಲ ಆಗುತ್ತೆ, ಸಾರ್ವಜನಿಕರಿಗೆ ಕೆಲಸ ಸಿಗುತ್ತೆ. ಮಕ್ಕಳು ಓದಿಸ್ಕೊಂಡು ಕುಂತ್ಕೊಂಡು ಮನೆಯಲ್ಲೇ ಐತೆ ಕೆಲಸ, ಮಕ್ಕಳಿಗೆ ಕೆಲಸ ಇಲ್ಲ. ನನ್ನ ಹೆಸರು ಈರಪ್ಪ ಅಂತ ಆಲ್ವರ್ತಿ. MSPL ಬಲ್ಡೋಟಾ ಕಂಪ್ನಿ ಫ್ಯಾಕ್ಟ್ರಿ ಐತಿಲ್ಲ ಅದ್ರ ಪಕ್ಕದಾಗೆ ನನ್ನ ಲ್ಯಾಂಡ್ ಇರೋದು. ಧೂಳ ಬರ್ತದೆ, ಡಸ್ಟ್ ಬರ್ತದೆ, ಇದು ಬರ್ತದೆ ಅಂತಾರೆ. ನಮಗೆ ಯಾವ ಥರನೂ ಡಸ್ಟ್ ಇಲ್ಲ, ಯಾವ ಥರನೂ ಇದನ್ನೂ ಇಲ್ಲ ನಮಗೆ. ಅದರಲ್ಲಿಂತ ನಮಗೆ ಯಾವುದು ಎಫೆಕ್ಟ್ ಇಲ್ಲ, ಸ್ಪಾಂಜ್ ಏರಿಯಾನೂ ಅಲ್ಲ. ಪಕ್ಕಕ್ಕೆ ಕುಂತಿರೋಂಥ ಪ್ಲಾಂಟ್ನೊಳಗೆ ಯಾವುದೇ ರೀತಿಲಿಂತ ಯಾವ ಧೂಳನೂ ಬರ್ತಾಯಿಲ್ಲ, ನಮ್ದು ಯಾವ ಪೀಕೂ ಹಾನಿ ಆಗ್ತಾಯಿಲ್ಲ, ಯಾರಿಗೆ ಒಂದು ರೋಗ ರುಜಿನೂ ಬರ್ತಾಯಿಲ್ಲ. ಸುಮ್ಮನೆ ಇವ್ರು ಏನಂದ್ರೆ ನಮ್ಮನ್ನು ಕಳ್ಕೊಂಡಿರ್ತಕ್ಕಂಥ ರೈತರನ್ನ ಬಲಿಪಶು ಮಾಡೋದ್ರ ಸಲುವಾಗಿ ಇವರು ಕೊಪ್ಪಳ ಹಾನಿ ಆಗುತ್ತಾ, ಡಸ್ಟ್ ಬರುತ್ತಾ, ಅದು ಹಾಳಾಗುತ್ತಾ, ಪರಿಸರ ಹಾಳಾಗುತ್ತಾ, ಇದು ಹಾಳಾಗುತ್ತಾ ಎಲ್ಲ ಅಂತಂದು ಹೇಳ್ತಾ ಇದ್ದಾರಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಯ್ತು ಫೈಲ್, DC ಅವರಿಲ್ಲ, ಫೈಲೂ ಇಲ್ಲ. ಸೀದಾ ಎಲ್ಲಿಗೆ ಹೋಯ್ತು? ಸುಪ್ರೀಂ ಕೋರ್ಟ್ಗೆ ಹೋಯ್ತು. ಸುಪ್ರೀಂ ಕೋರ್ಟ್ನಾಗ ಏನಾಯಿತು, 2023ರಾಗ ಇದು ಆದೇಶ ಮಾಡ್ತಿ ಏನು MSPL ಬಲ್ಡೋಟಾ ಕಂಪ್ನಿ ಏನು BSPL ಪ್ಲಾಂಟ್ ಏನು ಜಪಾನ್ ಕಂಪ್ನಿ ಟೆಕ್ನಾಲಜಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತಿ ಹಾಕ್ಬೋದು ನೀವು ಅಂತೇಳಿ. ಈಗ ನಮಗೆ ಕೊಪ್ಪಳ ಡಸ್ಟ್ ಬರ್ತೈತಿ, ನಮಗೆ ಇದಾಗತ್ತೆ, ನಮಗೆ ಕಂಪ್ನಿ ಬೇಡ ಅಂತ ಹೇಳಿ ವಿರೋಧ ಮಾಡಾಕಿದ್ದಾರೆ. ನಾವು ಮೊನ್ನೆ ನಮ್ಮ ಇವರು ಮಾತಾಡಿದ್ರು, ಯಾರು MP ಸಾಹೇಬ್ರು ಏನು ಮಾತಾಡಿದ್ರು ಮೊನ್ನೆ, ಇಲ್ಲ ನಾನು ಕಂಪ್ನಿ ವಿರೋಧ ಮಾಡಾಕಿಂತೀನಿ, ನಿಮ್ಮ ಭೂಮಿಯನ್ನು ನಿಮಗೆ ಕೊಡಿಸ್ತೀನಿ. ನಮ್ಮ ಭೂಮಿ ನಮಗೆ ಕೊಡಿಸೋವರಿಗೆ ಎಲ್ಲಿದ್ರಿ MP ಸಾಹೇಬ್ರ, ಎಲ್ಲಿದ್ರಿ? 18 ವರ್ಷ ಕಾದಿವಲ್ಲ ನಾವು, ಎಲ್ಲಿದ್ರಿ ನೀವು MP ಸಾಹೇಬ್ರು ನಮಗೆ ಭೂಮಿ ಕೊಡ್ಸಾರ? ಇವರು ಕರಡಿ ಸಂಗಣ್ಣವ್ರು MLA ಇದ್ರು 2004 ನಿಮ್ಮ ಬಸಡೆಪ್ಪ ಸಾಹೇಬ್ರು ಇದ್ರು, ಯಾಕ್ರಿ ಎತ್ತಲಲ್ಲ? ಈಗೇನೋ ನಮಗೆ ಒಂದು ಒಳ್ಳೆ ಉದ್ದೇಶಲಿಂತ್ರ ಬಂದೈತಿ, ಕಂಪ್ನಿ ಬಂದೈತಿ, ಒಳ್ಳೆ ಖುಷಿಲಿಂತ್ರ ನಾವು ಅದು ಕಂಪ್ನಿ ಆಗ್ತೈತಿ, ನಾವು ಹೆಂಗೋ ಒಂದು ನಮ್ಮ ಕುಟುಂಬ ಬದುಕ್ಸ್ಕೊಂಡು ಹೋಗ್ತೀವಿ, ನಮ್ಮದು ಒಂದು ಜೀವನ ಸಾಕ್ಸ್ಕೊಂಡು ಹೋಗ್ತೀವಿ ಅಂತ ನಾವು ಅನ್ನೋ ಟೈಮ್ನಾಗ ನೀವು ಯಾರ್ಯಾರು ಇಂಥದಕ್ಕೆ ನಮಗೆ ಯಾಕೆ ಬೆನ್ನೆಲುಬಾಗಿ ನಿಂದ್ರಲ್ರಿ ಹೋರಾಟಗಾರರ? ನಮಗೆ ಯಾಕೆ ರೈತರು ನಾವು ಮನುಷ್ಯರಲ್ವಾ? ನಾವು ಮನುಷ್ಯರ ಅಲ್ವಾ? ಅವ್ರಷ್ಟ ಮನುಷ್ಯರ, ಅವ್ರಷ್ಟ ಜೀವನ ಏನ್ರಿ? ಕಾಸಿನ ಕಂಡಿ ಇವು ಎಲ್ಲ ಧೂಳದಲ್ಲಿ ನಾವು ಸಾಯಕಿಂತೀವಿ ಇವತ್ತು. ಅದು ಸ್ಪಾಂಜ್ ಏರಿಯಾ, ಆ ಪಟ್ಟಿ ಡಸ್ಟು, ಆ ಪಟ್ಟಿ ಧೂಳ ಇದೆ, ಅದಕ್ಕೆ ಯಾಕೆ ದನಿ ಎತ್ತಾರಲ್ಲ? ನಮಗೆ ಹಕ್ಕೈತ್ರಿ, ನಾವು ಭೂಮಿ ಕಳ್ಕೊಂಡಿವಿ, ನಮಗೆ ನೋವು ಇರೋದು, ನಿಮಗೆ ಯಾರಿಗೆ ನೋವಿಲ್ಲ. ನೀವು 4 ದಿನ ಬರ್ತೀರಿ, ಮಾಡ್ತೀರಿ, ಹೋಗ್ತೀರಿ. ನಾವು 18 ವರ್ಷದಿಂದ ಸಹಾಯಕ್ಕೆ ನಿಂತಿದ್ದಾರೆ ನಾವು. ಇಲ್ಲಿ ಕಂಪ್ನಿ ಪರವಾಗಿ ಯಾರೋ ಒಂದು ಸ್ವಲ್ಪ ವಿರೋಧ ಮಾಡ್ತಾ ಇದ್ದಾರೆ. ಆ ಕಂಪ್ನಿ ಪರವಾಗಿ ನಾವು ಆ ಕಂಪ್ನಿಗೆ ಹೊಲ ಕೊಟ್ಟಿದ್ದೇವೆ, ನಮ್ಮ ಜಮೀನು ತೊಗೊಂಡಿದ್ದಾರೆ. ಈಗ 18 ವರ್ಷ ಆಯ್ತು ತೊಗೊಂಡು. ಈಗ ಧೂಳು ಬರುತ್ತೆ ಅನ್ನಕತ್ತಾರೆ. ಧೂಳಂತೂ ಯಾವುದು ಬರ್ತಾ ಇದ್ದಲ್ಲ, ಬರೋಂಗಿಲ್ಲ. ನಮ್ಮ ಊರಲ್ಲಿ ಟಚ್ ಆಗ್ತಾಯಿಲ್ಲ ಅವ್ರದ್ದು. NH ರೋಡಿಗೆ ಇದೆ, ಆ ರೋಡಿಗೆ ಅಂತ ಆ ಕಡೆಗೆ ಹೋಗ್ತಾ ಇದೆ. ಆ ಧೂಳಂತ ಕಂಪ್ನಿನೂ ಬಂದಿಲ್ಲ. ಅದು ಇಷ್ಟು ವರ್ಷ ಆಯ್ತು, ನಾವು 18 ವರ್ಷ ಆಯ್ತು ಮಾಡಕತ್ತಿ, ಯಾವ ಧೂಳನೇ ಇಲ್ಲ ಸರ್. ಇಲ್ಲಿ ಹೊಲ ಉಳುಮೆ ಮಾಡ್ಕೊಂತ ಇದೀವಿ ನೋಡಿ ಸರ್, ಇಲ್ಲಿ ಹೊಲ ಮಾಡ್ತಾ ಇದ್ದೀವಿ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.